ಸೊ ಅದಕ್ಕೆ ಲಾಸ್ಟ್ ಸೀಟಲ್ಲಿ ಕಿಟಕಿ ಕಡೆ. ಇಟ್ಸ್ ಓಕೆ, ಅವರೇ ದೊಡ್ಡವರಾಗಲಿ ನಾವೇ ಸಣ್ಣವರಾಗೋಣ ಅಂತ ಕಮ್ಮಿ ಮಾಡಿದೆ ಸೌಂಡ್. ಸಾರಿ ಗೈಸ್, ಐ ಓನ್ ಅ ಬಸ್. ನೀವೆಲ್ಲ ಕ್ಯಾಬಲ್ಲಿ ಫ್ರೀ ಕಾಸನ್ನು ಕೊಡೋಂಗಿಲ್ಲ. ನಂಗೆ ಹೇಳ್ತಾರೆ ಫೋನ್ ಆಫ್ ಮಾಡೋಕ್ಕೆ ಬಸ್ಸಲ್ಲಿ. ನನ್ನ ಇಷ್ಟ ಗುರು. ಗೈಸ್ ನಮ್ಮ ಹತ್ರ ಡಿಜಿ ಹತ್ರ ಇದೆ, ನಾವು ಡಿಜಿ ಹತ್ರ ಹೋಗೋಣ ಬನ್ನಿ. ಇಟ್ಸ್ ನೈಸ್. 080 ಹೆಂಗೆ ಗೊತ್ತಾ, ಬೆಂಗಳೂರು ಕೋಡ್ ಅದು. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ವ್ಲಾಗ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ವ್ಲಾಗ್ ಓಪನ್ ಆಗ್ತಿದ್ದಂಗೆ ಬಸ್ಸಲ್ಲಿದ್ದೀನಿ. ಎಲ್ರಿಗೂ ಆಶ್ಚರ್ಯ, ನನಗೂ ಆಶ್ಚರ್ಯನೇ. ಸಡನ್ ಪ್ಲ್ಯಾನ್ಸು ಗೈಸ್. ಸೊ ಒಂದು ಮೀಟಿಂಗ್ ಇದೆ, ಆ ಮೀಟಿಂಗ್ನ ಅಟೆಂಡ್ ಮಾಡೋಕೆ ಹೋಗ್ತಾಯಿದ್ದೀನಿ ಗೈಸ್. ನಾನೇ ಕಿರ್ಚಾಡ್ಬಿಟ್ಟೆ ಮನೇಲಿ, ವಾಯ್ಸ್ ಹೋಗ್ಬಿಡಿದೆ ಅದಕ್ಕೆ. ಹೆಂಗೆ ಆಗ್ತಿದೆ ನನಗೆ ಅಂದರೆ ಹಿಂಸೆ ಆಗ್ತಿದೆ ಮಾತಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ಬೆಳಿಗ್ಗೆಯಿಂದ ನೀಟಾಗಿ ಮಾತೇ ಆಡಿಲ್ಲ. ನಾನು ಏರ್ಪೋರ್ಟ್ಗೆ ಹೋಗ್ತಾನೆ ಇರ್ತೀನಿ, ಓಕೆನಾ. ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಯೂಶ್ವಲಿ ಎಲ್ಲರೂ ಮಾಡ್ತಾಯಿರ್ತೀನಿ, ನಾನು ಮಾಡ್ತಾಯಿರ್ತೀನಿ. ಸೊ ಯಾವತ್ತೂ ಬೇಗ ಓದೋನೇ ಅಲ್ಲ ನಾನು. ಓಕೆ, ಒಂದು ಅರ್ಧ ಗಂಟೆ ಲೇಟೇ ಹೋಗಿದ್ದೀನಿ, 1 hour ಲೇಟೇ ಹೋಗಿದ್ದೀನಿ. ಐ ಮೀನ್ ನಮ್ಮ ಬೋರ್ಡಿಂಗ್ ಮಾಡ್ಕೊತಾರಲ್ಲ ಅದ್ರ ಹತ್ರಕ್ಕೆ ಅರ್ಧ ಗಂಟೆ ಲೇಟಾಗಿ ಹೋಗಿದ್ದೀನಿ ಗೈಸ್. ಇಷ್ಟು ಸರಿ ಹೋಗ್ತೀನಿ, ಲೇಟಾಗಿ ಹೋಗ್ತೀನಿ ಯೂಶ್ವಲಿ. ಬಟ್ ಇವತ್ತು ಬೇಗ ಹೋಗಿ ಬೆಂಗಳೂರಲ್ಲಿ, ಐ ಮೀನ್ ಬೆಂಗಳೂರು ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲಾಂಚ್ ಇದೆ. ಆ ಲಾಂಚಲ್ಲಿ, ಐ ಮೀನ್ ಡೊಮೆಸ್ಟಿಕ್ ಲಾಂಚಲ್ಲಿ ಏನೇನು ಸಿಗುತ್ತೆ, ಅದು ಹೆಂಗಿರುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ. ಲೈಕ್ ಇವ್ರಿಗೆ ಫ್ರೀ ಫುಡ್ ಇದೆ, ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು, ಟೈಮ್ ಪಾಸ್ ಮಾಡ್ಬೋದು, ಮಲ್ಕೊಬೋದು, ಅಲ್ಲಿ ಅದಕ್ಕೆಲ್ಲ ಜಾಗ ಇದೆ. ಸೊ ಕೇಳಿದ್ದೀನಿ, ಹಂಗಂತ ನಾನು ಹೋಗಿಲ್ಲ. ಅಲ್ಲಿ ಏನೇನಿರುತ್ತೆ, ಹೆಂಗಿರುತ್ತೆ, ಹೌದಾ ನಿಜಾನ ಸುಳ್ಳ, ಯಾವ ಕಾರ್ಡ್ ಯೂಸ್ ಮಾಡಬೇಕು, ಎಲ್ಲದೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ನನ್ನ ಜೊತೆ ಹೋಗೋಣ ಏರ್ಪೋರ್ಟ್ ಒಳಗಡೆ. ನಮ್ಮ ಮನೆ ಹತ್ರ ST ಮಾಲ್ ಅಂತ ಇದೆ. ST ಮಾಲಲ್ಲಿ ನಾನು ಹತ್ತಿದ್ದು ಬಸ್ನ. ST ಮಾಲಿಂದ ಏರ್ಪೋರ್ಟ್ವರೆಗೂ ಒಬ್ಬನೇ, ಯಾರೂ ಇಲ್ಲ ಬಸ್ಸಲ್ಲಿ. ಸೊ ಈ ಬಸ್ ನನಗೆ ಅಂತಲೇ ಬಂದು ನನ್ನನ್ನು ಕರ್ಕೊಂಡೋಗಿ ಏರ್ಪೋರ್ಟ್ ಡ್ರಾಪ್ ಮಾಡೋ ಥರ ಇದೆ. ಐ ಓನ್ ಅ ಬಸ್. ನೀವೆಲ್ಲ ಕ್ಯಾಬಲ್ಲಿ ಒಬ್ಬೊಬ್ಬರೇ ಹೋಗ್ತೀರಾ. ಐ ಮೀನ್ ಐ ಗೋ ಇನ್ ಬಸ್ ಮ್ಯಾನ್. ಅದು ಪ್ರೈವೇಟ್ ಬಸ್ ನನಗೋಸ್ಕರ. ನೋಡಿ, ಒಬ್ಬರು ಇಲ್ಲ ಬಸ್ಸಲ್ಲಿ. ಇವಾಗ ನಾನು ಟರ್ಮಿನಲ್ 2ಗೆ ಹೋಗಬೇಕು. ಟರ್ಮಿನಲ್ 2ಅಲ್ಲಿ ಫ್ಲೈಟ್ ಇರೋದು ನಂದು. ಫ್ಲೈಟ್ ಇರೋದು ಇನ್ನೂ ಲೇಟು, ಎಷ್ಟು ಗಂಟೆಗೆ ಅಂತ ಹೇಳ್ತೀನಿ. ಬಟ್ ಇವಾಗ ವಿ ಆರ್ ಆಲ್ಮೋಸ್ಟ್ ನಿಯರ್ ದ ಏರ್ಪೋರ್ಟ್. ಓಕೆ. ಸೊ ಫಸ್ಟು ಚೆಕ್-ಇನ್ ಮಾಡ್ಸೋಣ, ಬ್ಯಾಗೆಲ್ಲ ಹಾಕಿ, ಆಮೇಲೆ ಮಿಕ್ಕಿದ್ದು ನೋಡೋಣ ಬನ್ನಿ. ಟರ್ಮಿನಲ್ 1ಅಲ್ಲಿ ಇಳಿಸಿದ್ರು. ಸೊ ಇಲ್ಲಿಂದ ಎಲ್ಲ ಬಸ್ಸು ಹೋಗುತ್ತಂತೆ ಟರ್ಮಿನಲ್ 2ಗೆ. ಅದು ಹೊಡ್ತಿದ್ಯಾ? ಹಾಂ, T2 ಇನ್ನೊಂದು ಬಸ್ ಗೈಸ್. T1ಇಂದ T2 ಹೋಗ್ತದೆ. ಫ್ರೀ, ಕಾಸನ್ನು ಕೊಡೋಂಗಿಲ್ಲ. ಬಿಕಾಸ್ T2 ಹೋಗಿ ಅಲ್ಲಿಂದನೇ ಅವ್ರ ಪ್ಲೇಸ್, ಯಾವ ಜಾಗ ಎಲ್ಲಿ ಸ್ಟಾಪ್ ಇದೆ ಅಲ್ಲಿಗೆ ಹೋಗ್ತಾರೆ. ಗೈಸ್ ಟರ್ಮಿನಲ್ 2ಗೆ ಬಂದೆ. ಅವರು ಯಾರು ಗೊತ್ತಾ, ತೋರಿಸ್ತೀನಿ ಬನ್ನಿ. ಅಲ್ಲಿದ್ರಲ್ಲ, ಮೂಡ್ ಆಫ್ ಮಾಡಿಬಿಟ್ರು. ನಾನು ರೀಲ್ಸ್ ನೋಡ್ತಾ ಇದ್ದೆ. ಸರ್ ಫೋನ್ ಆಫ್ ಮಾಡಿ ಸರ್ ಅಂತ. ನಾನು ಮಾಡಲ್ಲ ಅಂತ. ಅದಂಗೆ ನಂಗೆ ಹೇಳ್ತಾರೆ ಫೋನ್ ಆಫ್ ಮಾಡೋಕ್ಕೆ ಬಸ್ಸಲ್ಲಿ. ನನ್ನ ಇಷ್ಟ ಗುರು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದು. ನೀನು ಇವ್ರ ಮನೇಲಿ ಬಂದು ಹಾಕ್ಕೊಂಡಿದ್ದು ನಾ ಇದನ್ನು. ಎಲ್ಲೋದ್ರೂ ಒಬ್ರು ಇರ್ತಾರೆ ಗೈಸ್ ಈ ಥರದವರು, ಕಿರಿಕ್ ಮಾಡೋರು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಮತ್ತು ಜಗಳ ತೆಗೆದು ಜೋರಾಗಿ ಜಗಳ ಆಡಿ ಏನಕ್ಕೆ ಬೇಕು, ಅದಕ್ಕೆ ಐ ಕೆಪ್ಟ್ ಕ್ವೈಟ್. ಇಟ್ಸ್ ಓಕೆ, ಅವರೇ ದೊಡ್ಡವರಾಗಲಿ ನಾವೇ ಸಣ್ಣವರಾಗೋಣ ಅಂತ ಕಮ್ಮಿ ಮಾಡಿದೆ ಸೌಂಡ್. ಫೈನಲಿ ನಾನೇ ಸೋತೆ. ಇಟ್ಸ್ ಓಕೆ. ಟರ್ಮಿನಲ್ 2 ಹೋಗೋಕ್ಕೆ ಎಲಿವೇಟ್ರಲ್ಲಿ ಹೋಗಬೇಕು.
ಎಲಿವೇಟ್ರಲ್ಲಿ ಲಗೇಜ್ ಅಲೋ ಇಲ್ವಂತೆ, ಸೊ ನಾವು ಲಿಫ್ಟಲ್ಲಿ ಹೋಗ್ಬೇಕಂತೆ. ಸೊ ವಿಲ್ ಗೋ ಇನ್ ಅ ಲಿಫ್ಟ್. ಬನ್ನಿ. ಡಿಜಿ ಹತ್ರ ಏನು ಸೂಪರ್ ಅಂದರೆ, ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇವತ್ತೇ ಟ್ರೈ ಮಾಡಿದ್ದು. ಅದಕ್ಕೊಂದು ಸಪ್ರೇಟ್ ಲೈನ್ ಇದೆ ಆಯಿತಾ. ಏನಿಲ್ಲ, ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಬೋರ್ಡಿಂಗ್ ಪಾಸ್ ಅದ್ರಲ್ಲಿ ಹಾಕೋದು, ಬರೋದು. ಏನು ಸಕ್ಕತ್ತಂದರೆ ಲೈಕ್ ನಿಮ್ಮನ್ನೇನು ಕೇಳಲ್ಲ, ನೀವೇನು ಟ್ಯಾಪ್ ಗೀಪ್ ಮಾಡೋದು, ಲೈನಲ್ಲಿ ನಿಂತ್ಕೊಳ್ಳೋದು, ಆಧಾರ್ ಕಾರ್ಡ್ ತೋರಿಸೋದು ಏನೂ ಇಲ್ಲ. ಓಕೆ, ಅದನ್ನ ಎಲ್ಲದನ್ನೂ ನೀವು ಇದು ಮಾಡಿಬಿಟ್ಟಿರ್ತೀರಾ ಡಿಜಿ ಹತ್ರಲ್ಲೇ. ಸುಮ್ಮನೆ ಅಲ್ಲೇ ಒಂದು ಏನು ನಿಂತ್ಕೊಳ್ಳಿ, ನಿಮ್ಮ ಫೇಸ್ ಸ್ಕ್ಯಾನ್ ಮಾಡುತ್ತೆ ಅಂತ ಹೇಳ್ತಾರೆ, ನಿಮ್ಮ ಫೇಸ್ ಸ್ಕ್ಯಾನ್ ಮಾಡುತ್ತೆ, ನೀವು ಹೋಗ್ಬೋದು ಅಷ್ಟೇ, ಎಂಡ್. ಓಕೆ, ಸೊ ಇವಾಗ ಏರ್ ಇಂಡಿಯಾದಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಲಗೇಜ್ನ ಡ್ರಾಪ್ ಮಾಡಿ ಹೋಗೋಣ ಬನ್ನಿ. ಸೊ ಫಸ್ಟ್ ಬನ್ನಿ ಲಗೇಜ್ನ ಅಲ್ಲಿ ಡ್ರಾಪ್ ಮಾಡಿ ಬೋರ್ಡಿಂಗ್ ಪಾಸ್ ಇಸ್ಕೊಂಡು ಬರೋಣ. ಸೊ ನಮ್ಮದು ಸೊ ಐ ಆಮ್ ಗೋಯಿಂಗ್ ಹಿಯರ್. ಬನ್ನಿ. ಸೊ ನಮ್ಮದು ಸೊ ಐ ಆಮ್ ಗೋಯಿಂಗ್ ಹಿಯರ್. ಹಲೋ ಮೈ ಪೀಪಲ್. ಗೈಸ್ ನೋಡಿ, ನಂಗೆ ಎಷ್ಟು ಧೈರ್ಯ ಅಂದರೆ, ಇನ್ಸಿಡೆಂಟ್ ಆದ್ರೂ ಐ ಆಮ್ ಟ್ರಾವೆಲಿಂಗ್ ಇನ್ ಏರ್ ಇಂಡಿಯಾ ಬಿಕಾಸ್ ಇಟ್ಸ್ ಆರ್ಸ್, ಟಾಟಾ ಕಂಪನಿದು, ಇಂಡಿಯಾ. ಓಕೆ, ಸೊ ಅದೊಂಥರ ಹೆಮ್ಮೆ. ಇಂಡಿಗೋನೂ ಓಕೆ, ಬಟ್ ಏರ್ ಇಂಡಿಯಾನೇ ಸಿಕ್ಕಿದ್ದು. ಓಕೆ, ಇವಾಗ ಸೆಕ್ಯೂರಿಟಿ ಚೆಕ್ ಎಲ್ಲ ಆದಮೇಲೆ ಲಾಂಚ್ ಅಂತೆ. ಸೊ ಇವಾಗ ನಾವು ಡೊಮೆಸ್ಟಿಕ್ ಡಿಪಾರ್ಚರ್ ಕಡೆ ಹೋಗಬೇಕು. ಸೊ ಯು ಹ್ಯಾವ್ ಟು ಗೆಟ್ ಇನ್. ಡಿಜಿ ಹತ್ರ ಇದ್ದರೆ ಇಲ್ಲಿ ಸ್ಕ್ಯಾನ್ ಮಾಡಿ ಹೋಗ್ಬೋದು. ಸೊ ನಾನು ಅಂದರೆ ಡಿಜಿ ಹತ್ರ ಇದೆ, ವಿಲ್ ಸ್ಕ್ಯಾನ್ ಆ್ಯಂಡ್ ಗೋ ಇನ್. ಸೊ ಸೆಕ್ಯೂರಿಟಿ ಚೆಕ್-ಇನ್ ಮುಗಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಫಸ್ಟು ಇದು ಸೆಕ್ಯೂರಿಟಿ ಚೆಕ್-ಇನ್ ಮುಗಿಸ್ಬಿಡೋಣ ಬನ್ನಿ. ಸೊ ಆಯ್ತು, ನೈಸ್, ಇಟ್ಸ್ ನೈಸ್ ಅಲ್ಲ. ಓಕೆ, ಇವಾಗ ಲಾಂಜ್ ಎಲ್ಲಿರೋದು ಅಂತ ಕೇಳಿಬಿಟ್ಟು ವಿಲ್ ಗೋ ದೇರ್. ಸೊ ಫಸ್ಟ್ ಲಾಂಜ್ಗೆ ಹೋಗಿ ಕೂತ್ಕೊಳ್ಳೋಣ. ಅಲ್ಲಿ ಶೋ ಯು ಲಾಂಜ್ ಹೆಂಗಿರುತ್ತೆ ಅಂತ. ನಂಗೊಂದೇನೋ ಕೆಟ್ಟ ಬುದ್ಧಿ, ಫಸ್ಟಿಂದನೂ ನಾನು ಯಾವಾಗೆಲ್ಲ ಏರ್ಪೋರ್ಟಿಗೆ ಬಂದಿದ್ದೀನಿ ಏನಾದರೂ ಒಂದು ತೊಗೊಬೇಕು, ಅಟ್ಲೀಸ್ಟ್ ತಿನ್ನೋದು ಇಲ್ಲ ಏನಾದರೂ ಒಂದು ಐಟಮ್ಸು. ಬಟ್ ಇಲ್ಲೆಲ್ಲ ಕಾಸು ಡಬಲ್ಲು ಅಲ್ಲ ತ್ರಿಬಲ್. ಅಯ್ಯೋ, ತೊಗೊಳಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಗೈಸ್, this is what I was talking about. 080. ಸೊ ಇದು ಲಾಂಜ್. ಓಕೆ ನೋಡಿ, ಲಾಂಜ್ ಅಂತ ಇದೆ 080. 080 ಏನು ಗೊತ್ತಾ? ಬೆಂಗಳೂರು ಕೋಡ್ ಅದು. ಸೊ ನಾನು ಕಾರ್ಡು ಬಿಸ್ನೆಸ್ ಕ್ಲಾಸ್ ಪ್ಯಾಸೆಂಜರ್ಸ್ ಕೈಂಡ್ಲಿ ಪ್ರೊಸೀಡ್ ಟು ಹ್ಯಾವ್ ಟು ಚೆಕ್ ಹಿಯರ್ ವೆದರ್ ಇಟ್ ವರ್ಕ್ಸ್. ಸೊ ಇಟ್ಸ್ ನಾಟ್ ಎಲಿಜಿಬಲ್. ನನ್ನ ಹತ್ರ 3 ಕಾರ್ಡ್ ಇತ್ತು, 3 ಕಾರ್ಡು ನಾಟ್ ಎಲಿಜಿಬಲ್. ವಿಲ್ ಸಿಟ್ ಸಮ್ವೇರ್, ವಿಲ್ ಈಟ್ ಸಮಥಿಂಗ್. ಹೊಟ್ಟೆ ಎಸ್ತಿದೆ ನನಗಂತೂ. ವಿಲ್ ಗೋ, ನೋಡೋಣ ಏನು ಸಿಗುತ್ತೆ. ಸಾರಿ ಗೈಸ್, ಲಾಂಚ್ ತೋರ್ಸೋಕ್ಕಾಗಿಲ್ಲ. ಐ ವಾಂಟೆಡ್ ಟು ಶೋ ಯು ಗೈಸ್. ನನ್ನ ಹತ್ರ ಒಂದು ಇಂಟರ್ನ್ಯಾಷನಲ್ ಕಾರ್ಡ್ ಇದೆ, 2 ಪ್ಲ್ಯಾಟಿನಿಯಮ್ ಕಾರ್ಡ್ ಇದೆ, ಅದರ ಲೈಕ್ ಕ್ರೆಡಿಟ್ ಕಾರ್ಡ್ ಇದೆ. ಬಟ್ ಆಲ್ಸೋ ಇಟ್ ಇಸ್ ನಾಟ್ ಎಲಿಜಿಬಲ್. ಒಂದು ಕಾರ್ಡು 2500 ಪೇ ಮಾಡಬೇಕು ಅಂತ ಏನೋ ತೋರಿಸ್ತಂತೆ. ನಡೀರಿ, ಬರೀ 2 ರೂಪಾಯಿಗೆ ಹೋಗೋದು ಅಷ್ಟೇ. ಅದಕ್ಕೆ ಅಂತ ಬಂದಿದ್ದು ನಾನು. ಓಕೆ, ಫೈಟ್ ವೆರಿ ಬ್ಯಾಡ್. ಲಾಂಚ್ಗೆ ಹೋಗೋಕ್ಕಾಗಿಲ್ಲ. ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಕೊಂಬಂದೆ. ಬ್ಯಾಂಕ್ ಅವ್ರ ಹತ್ರ ಕೇಳಬೇಕು ಒಂದ್ಸರಿ, ಯಾವ ಕಾರ್ಡು ಲಾಂಚಿಗೆ ಯೂಸ್ ಆಗುತ್ತೆ ಅದು ಇದು ಅಂತ ಅಂದ್ಬಿಟ್ಟು. ಸೊ ಹೊಟ್ಟೆ ಎಸ್ತಾಯಿತ್ತು, ಹೆಂಗೋ ಲಾಂಚ್ಗೆ ಹೋಗೋಕ್ಕಾಗಿಲ್ಲ. KFC ಇತ್ತು, KFC ತೊಗೊಂಡೆ. ಅಟ್ಲೀಸ್ಟ್ ಬಾರಿಸೋಣ. ಓಕೆ, ಹೊಟ್ಟೆ ತುಂಬಿಸ್ಕೊಳ್ಳೋಣ. ಏರ್ ಇಂಡಿಯಾದಲ್ಲೂ ಏನಾದರೂ ಕೊಡ್ತಾರೆ, ಸ್ಯಾಂಡ್ವಿಚ್, ಜ್ಯೂಸ್ ಆ ಥರ ಏನಾದರೂ. ಓಕೆ, ಸೊ ಇನ್ನು 2 hours ಇದೆ. ಬನ್ನಿ ಮಾಡೋಣ, ತಿನ್ನೋಣ ಫಸ್ಟು. ನಾವು ತಿನ್ನಬೇಡಿ, ಅವಾಗ ಓಕೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಗೈಸ್. ಸೊ ನಾನು ಟೈಮ್ ಹೋಗಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ KFCಲ್ಲಿ ಕೂತ್ಕೊಂಡೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಚೆನ್ನಾಗಿ. ಸೊ ಇವಾಗ 2:55 ನನಗೆ ಬೋರ್ಡಿಂಗ್ ಶುರು ಆಗುತ್ತೆ. 2:53 ಆಯಿತು, ಏನು ಪತ್ತೆ ಇಲ್ಲ. ನೋಡೋಣ ಎಷ್ಟು ಗಂಟೆಗೆ ಶುರು ಮಾಡ್ತಾರೆ ಬೋರ್ಡಿಂಗು, ಹೇಳ್ತೀನಿ. ಚಳಿ ಆಗ್ತಿದೆ, ನಿದ್ದೆ ಥರ ಇದೆ, ನೋಡೋಣ. ಫೈನಲಿ ಒಳಗೆ ಹಂಗೋ ಮಾಡಿ ಲಾಸ್ಟ್ ಬೆಂಚಸ್ ಅಲ್ಲ ನಾವು. ಸೊ ಅದಕ್ಕೆ ಲಾಸ್ಟ್ ಸೀಟಲ್ಲಿ ಕಿಟಕಿ ಕಡೆ. ಏನೋ ಈ ಚಿಕ್ಕ ವಯಸ್ಸಿಂದನೂ ಕಿಟಕಿ ಹತ್ರ ಕುತ್ಕೊಳ್ಳೋಕ್ಕೆ ಏನೋ ಒಂಥರ ಒದ್ದಾಟ. ಲೈಕ್ ಎಲ್ಲ ಕುತ್ಕೊಬೇಕು, ನಾನು ಕಿಟಕಿ ಹತ್ರ ಕುತ್ಕೋಬೇಕು, ನಾನು ಆಚೆ ನೋಡ್ಬೋದು ಅನ್ನೋ ಒಂದು ಖುಷಿ. ಅದು ಯಾರಿಗೂ ಸಿಗಲ್ಲ. ನಿದ್ದೆ ಮಾಡಿಲ್ಲ. ಏರ್ ಇಂಡಿಯಾ
ವಿ ಟ್ರಸ್ಟ್ ಯು ಏರ್ ಇಂಡಿಯಾ. ಹಂಗೆಲ್ಲ ಆದ್ರೂ ಜನ ಹೆಂಗೆ ಬರ್ತಾರೆ ಅಲ್ಲ ಕಮ್ಮಿ ಕಾಸು. ಓಕೆ, ಐಲ್ ಸಿ ಯು ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್. ಸೈನಿಂಗ್ ಆಫ್, ಸೂರ್ಯ ಮಹೇಶ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ.